ಸಿಎಂ ಸಿದ್ದರಾಮಯ್ಯ ಅರ್ಜಿ ವಜಾ ಕುರಿತು ಸಚಿವ ಮಂಕಾಳ ವೈದ್ಯರು ಪ್ರತಿಕ್ರಿಯೆ ನೀಡಿದ್ದು, ಹೈಕೋರ್ಟ್ ಆದೇಶವನ್ನು ನಾವು ಗೌರವಿಸುತ್ತೇವೆ, ಆದರೆ ಅದು ಸತ್ಯ ಎಂದು ನಾನು ಒಪ್ಪಿಕೊಳ್ಳಲು ಸಿದ್ಧನಿಲ್ಲ ಎಂದು ಸಚಿವ ಮಂಕಾಳ ವೈದ್ಯ ಭಟ್ಕಳದಲ್ಲಿ ಹೇಳಿದ್ದಾರೆ. ಮುಡಾ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದ ರಾಜ್ಯಪಾಲರ ಕ್ರಮವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದ್ದು, ಪ್ರಕರಣದ ಕುರಿತು ತನಿಖೆ ನಡೆಸುವ ಅವಶ್ಯಕತೆ ಇದೆ ಎಂದು ಹೇಳಿದೆ. ಈ ಸಂಬಂಧ ಪ್ರತಿಕ್ರಿಯೆ ನೀಡಿರುವ ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳ್ ವೈದ್ಯ ಅವರು, ಹೈಕೋರ್ಟ್ ಆದೇಶವನ್ನು ನಾವು ಗೌರವಿಸುತ್ತೇವೆ, ಆದರೆ ಅದು ಸತ್ಯ ಎಂದು ನಾನು ಒಪ್ಪಿಕೊಳ್ಳಲು ಸಿದ್ಧನಿಲ್ಲ ಎಂದು ಹೇಳಿದರು. ಈಗ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ಅದು ಸುಳ್ಳು ಅಂದರೆ ನಾವು ವಾದ ಮಾಡ್ತಾ ಇದ್ದೀವಿ. ಈಗ ಹೈಕೋರ್ಟ್ ಏನಾದರೂ ಆದೇಶ ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಸರಿಯಾದ ಕೊಟ್ಟಿದ್ದಾರೋ ಏನೋ ನಾನು ಇನ್ನೂ ತಿಳ್ಕೊಳ್ಳಿಲ್ಲ. ಕೊಡ್ತು ಅಂದ್ಗಳಿಗೆ ಅದೇ ಸರಿ ಅಂತೇಳಿ ಅಲ್ಲ, ನಾವು ಗೌರವ ಕೊಡ್ತೇವೆ, ನಾವು ಕೋರ್ಟಿಗೆ ತಲೆ ಬಾಗ್ತೇವೆ, ಎಲ್ಲೂ ವ್ಯತ್ಯಾಸ ಇಲ್ಲ. ಆಮೇಲೆ ಹೋಗಲೇಬೇಕು, ಹೋಗದೇ ಇರ್ಲಿಕ್ಕೆ ಬರೋದೇ ಇಲ್ಲ. ನಾವು ಏನೂ ತಪ್ಪು ಮಾಡಲಿಲ್ಲ ಅಂತೇಳಿ ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೇವೆ. ಹಾಗಾಗಿ ನಾವು ಅದನ್ನು ಏನು ಹೈಕೋರ್ಟ್ ಆದೇಶಕ್ಕೆ ನಾವು ಗೌರವಿಸ್ತೇವೆ, ಆದರೆ ಅದು ಸತ್ಯ ಅಂತೇಳಿ ನಾನು ಹೇಳಲಿಕ್ಕೆ ರೆಡಿ ಇಲ್ಲ. ನಾವು ಹೇಳ್ತಾ ಇದ್ದೇವೆ, ನಾನೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿದ್ದೇನೆ, ಯಾವುದೇ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ತಪ್ಪು ಮಾಡಲಿಲ್ಲ. ಭಟ್ಕಳ ತಾಲೂಕಾ ಪಂಚಾಯತ್ನಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಹೈಕೋರ್ಟ್ ಏನು ತೀರ್ಪು ನೀಡಿದೆ ಎಂದು ಇನ್ನೂ ತನಕ ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಬೆಳಿಗ್ಗೆ 10:30ರಿಂದ ತಾಲೂಕಿನ ಎಲ್ಲ ಅಧಿಕಾರಿಗಳೊಂದಿಗೆ ನಡೆದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ಕರೆದಿದ್ದು ಈಗ ತಾನೇ ಮುಕ್ತಾಯಗೊಂಡಿದೆ. ಹೈಕೋರ್ಟ್ ಏನು ತೀರ್ಪು ನೀಡಿದೆಯೋ ಅದಕ್ಕೆ ನಾವು ತಲೆಬಾಗುತ್ತೇವೆ. ನಮ್ಮ ಸಿಎಂ ಯಾವುದೇ ತಪ್ಪು ಮಾಡಿಲ್ಲ ಎಂದು ಘಂಟಾಘೋಷವಾಗಿ ಹೇಳುತ್ತೇನೆ, ಆದರೆ ಹೈಕೋರ್ಟ್ ಆದೇಶ ಸತ್ಯ ಎಂದು ಹೇಳಲು ಸಿದ್ಧನಿಲ್ಲ ಎಂದು ಹೇಳಿದರು. ಈಗ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ಅದು ಸುಳ್ಳು ಅಂದರೆ ನಾವು ವಾದ ಮಾಡ್ತಾ ಇದ್ದೀವಿ. ಈಗ ಹೈಕೋರ್ಟ್ ಏನಾದರೂ ಆದೇಶ ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಸರಿಯಾದ ಕೊಟ್ಟಿದ್ದಾರೋ ಏನೋ ನಾನು ಇನ್ನೂ ತಿಳ್ಕೊಳ್ಳಿಲ್ಲ. ಕೊಡ್ತು ಅಂದ್ಗಳಿಗೆ ಅದೇ ಸರಿ ಅಂತೇಳಿ ಅಲ್ಲ, ನಾವು ಗೌರವ ಕೊಡ್ತೇವೆ, ನಾವು ಕೋರ್ಟಿಗೆ ತಲೆ ಬಾಗ್ತೇವೆ, ಎಲ್ಲೂ ವ್ಯತ್ಯಾಸ ಇಲ್ಲ. ಆಮೇಲೆ ಹೋಗಲೇಬೇಕು, ಹೋಗದೇ ಇರ್ಲಿಕ್ಕೆ ಬರೋದೇ ಇಲ್ಲ. ನಾವು ಏನೂ ತಪ್ಪು ಮಾಡಲಿಲ್ಲ ಅಂತೇಳಿ ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೇವೆ. ಹಾಗಾಗಿ ನಾವು ಅದನ್ನು ಏನು ಹೈಕೋರ್ಟ್ ಆದೇಶಕ್ಕೆ ನಾವು ಗೌರವಿಸ್ತೇವೆ, ಆದರೆ ಅದು ಸತ್ಯ ಅಂತೇಳಿ ನಾನು ಹೇಳಲಿಕ್ಕೆ ರೆಡಿ ಇಲ್ಲ. ನಾವು ಹೇಳ್ತಾ ಇದ್ದೇವೆ, ನಾನೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿದ್ದೇನೆ, ಯಾವುದೇ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ತಪ್ಪು ಮಾಡಲಿಲ್ಲ. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.